ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿರೋದು 150 ಕೋಟಿ ಬರಬೇಕಾಗಿದೆ. ಅದ್ರಲ್ಲಿ ಬಂದಿರೋದೇ 8 ಕೋಟಿ. ಬೆನಿಫಿಷಿಯರಿ ಇನ್ನ ಬಾಕಿ ಇದೆ, ಕೊಡೋದು ಬಾಕಿ ಇದೆ. ನೀವು ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ನಾನು ಒಂದು ಮಾನ್ಯ ಮುಖ್ಯಮಂತ್ರಿ ತಾವು ಡೇಟ್ ತಗೊಂಡು ತಮ್ಮ ಒಂದು ಡೇಟ್ ತಗೊಂಡು ಒಂದು ಗುದ್ಲಿ ಪೂಜೆನ ಮಾಡೋ ಅದೇನು ಸಮಸ್ಯೆ ಇಲ್ಲ. ಕಾಂಟ್ರಾಕ್ಟರ್ ಅವತ್ತೇ ನೀವು ಹೇಳ್ದಂಗೆ ಡಿಸೆಂಬರ್ ಅಲ್ಲೇ ಕಾಂಟ್ರಾಕ್ಟರ್ನ ಅಗ್ರಿಮೆಂಟ್ ಎಲ್ಲ ಸೈನ್ ಆಗಿದೆ. ಅವ್ನು ಕೆಲಸ ಶುರು ಮಾಡಕ್ಕೆ ಏನು ಅಭ್ಯಂತರ ಇಲ್ಲ. ಯಾವಾಗಿಂದ ಕೆಲಸ ಮಾಡ್ತಾನವನು ಒಂದು 20 ತಿಂಗಳಲ್ಲಿ ಕೆಲಸ 2 ವರ್ಷದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ. ಈಗ ಸಮಸ್ಯೆ ಇರೋದೇನಾಗಿದೆ, ಒಂದ್ ಮನೆ ಕಟ್ಟಬೇಕಾದ್ರೆ 13 ಲಕ್ಷ ರೂಪಾಯಿ ಆಗ್ತದೆ. ಈಗ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಮ್ಮ ಸ್ಟೇಟ್ ಇಂದ ಸಬ್ಸಿಡಿ 1,20,000 ಕೊಡ್ತಾರೆ, ST ಇದ್ರೆ 2 ಲಕ್ಷ ಕೊಡ್ತಾರೆ. ಅಂದ್ರೆ ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಈಗ ಬೆನಿಫಿಷಿಯರಿ ಟೋಟಲ್ ಕೊಡಬೇಕಾಗಿರೋದು ಒಂದ್ ಮನೆ ಕಟ್ಟಬೇಕಾದ್ರೆ 13 ಲಕ್ಷ ಆಗ್ತದೆ. ಅದ್ರಲ್ಲಿ 3 ಲಕ್ಷ ಹೋದ್ರೆ ಬೆನಿಫಿಷಿಯರಿ 10 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀನಿ, ಅಷ್ಟು ಬೆನಿಫಿಷಿಯರಿ ಕೊಡಕ್ ಆಗಲ್ಲ. ದಯಮಾಡಿ ಈಗ ಸ್ಲಮ್ ಬೋರ್ಡ್ ಅಲ್ಲಿ ನಾವು ಮಾಡಿದೀವಿ, ಸ್ಲಮ್ ಬೋರ್ಡ್ ಮನೆಗಳು 7.5 ಲಕ್ಷ ಕೊಡೋದು, ಈಗ ಸರ್ಕಾರನೇ 5 ಲಕ್ಷ ಕೊಡಬೇಕಂತ ಮೊನ್ನೆ ಬಜೆಟ್ ಅಲ್ಲೇ 4 ಲಕ್ಷ ಅಂತ ಪ್ರಿಂಟಿಂಗ್ ಅಲ್ಲಿ ಏನೋ ತಪ್ಪಾಗಿ ಬಂದಿದೆ. ಅದು 4 ಲಕ್ಷ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೇ ಸೇಮ್ ಸ್ಕೀಮ್ ಇದು ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದಲ್ಲೂ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಒಂದು 5 ಲಕ್ಷ ಆದ್ರೂ ಸರ್ಕಾರದಿಂದ ಕೊಡ್ಬೇಕಂತ ಕೇಳ್ಕೊಂಡಿದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ ತರಕ್ ಹೇಳಿದ್ದಾರೆ. ಅದು ಈ ಬಾರಿ ನಾನು ಬಜೆಟ್ ತರಕ್ ಪ್ರಯತ್ನ ಮಾಡ್ತೇನೆ, ತಂದಿ ನಾನು ಒಂದು 5 ಲಕ್ಷ ಸರ್ಕಾರದಿಂದ ಬಂದಂಗೆ ಮಾಡ್ತೀನಿ. ಇಲ್ಲಾಂದ್ರೆ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗಲ್ಲ. ಇಲ್ಲ ನೀವು ಬೆನಿಫಿಷರಿ ಪೇಮೆಂಟ್ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂದ್ರೆ ನೀವು ಆದಷ್ಟು ಬೇಗ ನನ್ನ ಗುದ್ಲಿ ಪೂಜೆ ಶುರು ಮಾಡಕ್ ನಾನು ತಯಾರಾಗಿದ್ದೀನಿ. ನಾನು ಯಶ್ಪಾಲ್ ಸುವರ್ಣ ಅವರು ಈಗ ಸ್ಲಮ್ ಬೋರ್ಡ್ದಲ್ಲಿ 7.5 ಲಕ್ಷದಲ್ಲಿ 5 ಲಕ್ಷ ನೀವು ಕೊಡಾತೀರಿ, 1 ಲಕ್ಷ ಬೆನಿಫಿಷರಿ ಕೊಡ್ತಾರೆ, ಇನ್ನು 1.5 ಲಕ್ಷ ರೂಪಾಯಿದ್ದು ಇಲ್ಲ. 1 ಲಕ್ಷ ಬೆನಿಫಿಷರಿ ಕೊಡಬೇಕು, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಟ್ಟು ಏನ್ ಮಾಡ್ತಾರೆ, ಪ್ರಧಾನಮಂತ್ರಿ ಆವಾಸ್ GST 18% ಹಾಕಿ 1,30,000 ಬಡವರಂತ GST ತೆಗೆಯಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ. ಸನ್ಮಾನ್ಯ ಡೌಟ್ ಏನಂತ ಕೇಳಿ ಸರ್, 1 ನಿಮಿಷ. ಸನ್ಮಾನ್ಯ ಸಚಿವರು ಹೇಳಿದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ 19/3/2023 ಒಂದ್ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಒಂದ್ಸಲ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸರ್. ತಾವು ಹೇಳಿದಂಗೆ ಹೋದ ತಿಂಗಳು 23/12 ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ತಾವು ಅದನ್ನ ಮನೆ ಕಟ್ಟಕ್ಕೆ ಅಂತ ಶುರು ಮಾಡಿದ್ರೆ ಬ್ಯಾಂಕ್ಗಳಿಗೆ ಈಗಾಗಲೇ ಮಾತಾಡಾಗಿದೆ ಸರ್. ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತ ಆದ್ರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಏನು ಸನ್ಮಾನ್ಯ ಸಚಿವರು ಹೇಳಿದಂಗೆ 6.5 ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ. ಅದರ ಮೊತ್ತವನ್ನು ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲಸ ಒಂದು ಬೇಗನೆ ಶುರು ಆದ್ರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಓಕೆ, ಇದರಿಂದ ರೇರಾ ಇಂದ NOC ಬಂದಿಲ್ಲ, ಏರ್ಪೋರ್ಟ್ ಅಥಾರಿಟಿಯಿಂದ NOC ಬಂದಿಲ್ಲ. ಆದಷ್ಟು ಬೇಗ ಮಾಡಿಸಿ ಅಂತ ಇನ್ನ ನಮ್ ಜಾಗ ಹ್ಯಾಂಡ್ ಓವರ್ ಮಾಡಿಲ್ಲ. ಇನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಕ್ ಹೇಳಿ ಇಮಿಡಿಯೇಟ್ ನಾನು ಕೆಲಸ ಶುರು ಮಾಡ್ತೀನಿ. ಅದೇ ಸರ್, 2020 ಹ್ಯಾಂಡ್ ಓವರ್ ಆಗ್ಲಿಲ್ಲ. ಇನ್ನ ಅವ್ರ ಹೆಸರಲ್ಲೇ ಇದೆ, ಖಾತಾ ಇಲ್ಲೇ ಇದೆ ನೋಡಿ. ಏನಂದ್ರೆ ಸರ್, ಇದು ಈಗ ಹ್ಯಾಂಡ್ ಓವರ್ ಆಗ್ಲಿಲ್ಲ, ಇದುವರೆಗೂ ಹ್ಯಾಂಡ್ ಓವರ್ ಆಗ್ಲಿಲ್ಲ. ಅವ್ರ ಹೆಸರಲ್ಲೇ ಇದೆ. ಮಂತ್ರಿ ಅವರೇ ಸರ್, ಶಿವಸ್ ಅವರೇ ಕಚೇರಿ ಮಾತಾಡಿ ಫೈನಲ್ ಮಾಡಿ. ಅವ್ರು ಹ್ಯಾಂಡ್ ಓವರ್ ಮಾಡಬೇಕು.